ರಾಮ ಮಂದಿರದ ಕಾಣಿಕೆ ಹಣದಲ್ಲಿ ಭಾರೀ ಅಕ್ರಮ ಪತ್ತೆ. ರಾಮನ ಹಣವನ್ನು ಬಿಡಲಿಲ್ಲ. RSSಗೆ ಇದರಲ್ಲಿ ಏನಾದರೂ ನಂಟಿದೆಯಾ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ಅಯೋಧ್ಯೆಯ ರಾಮ ಮಂದಿರವು ಕೇವಲ ಒಂದು ಧಾರ್ಮಿಕ ಕೇಂದ್ರವಾಗಿ ಉಳಿದಿಲ್ಲ, ರಾಜಕೀಯ ಚರ್ಚೆಯಾಗಿ ಮಾರ್ಪಟ್ಟಿದೆ. ನ್ಯಾಯಾಲಯದ ತೀರ್ಪು, ರಾಷ್ಟ್ರಮಟ್ಟದ ನಿಧಿ ಸಂಗ್ರಹ ಅಭಿಯಾನ, ನಂತರ ಅದ್ಧೂರಿಯಾಗಿ ನಡೆದ ಪ್ರಾಣ ಪ್ರತಿಷ್ಠಾಪನೆ ಇವೆಲ್ಲವೂ ಕಳೆದ 3-4 ವರ್ಷಗಳಲ್ಲಿ ಭಾರತದ ರಾಜಕೀಯ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಪ್ರತಿದಿನ ಲಕ್ಷಾಂತರ ಭಕ್ತರು ಭೇಟಿ ನೀಡುವ ಧಾರ್ಮಿಕ ಸ್ಥಳವಾದ ಅಯೋಧ್ಯೆಯ ರಾಮ ಮಂದಿರದ ಕಾಣಿಕೆ ಹಣ, ಚಿನ್ನ, ಬೆಳ್ಳಿ ಕಾಣಿಕೆಗಳು ಮತ್ತು ಹಣ ಎಣಿಕೆ, ದಾಖಲೆಯ ನಿರ್ವಹಣೆ, ನೇಮಕಾತಿ ಮತ್ತು ಖರೀದಿ ಪ್ರಕ್ರಿಯೆಯಲ್ಲಿ ಅನೇಕ ಲೋಪಗಳನ್ನು ಎಸಗಲಾಗಿದೆ ಹಾಗೂ 200 ಕೋಟಿಗೂ ಅಧಿಕ ಕಾಣಿಕೆ ಹಣವನ್ನು ಲಪಟಾಯಿಸಲಾಗಿದೆ ಅಂತ ಗಂಭೀರ ಆರೋಪಗಳು ಕೂಡ ಕೇಳಿಬಂದಿವೆ. ಹೌದು, ಅಯೋಧ್ಯೆ ರಾಮ ಮಂದಿರಕ್ಕೆ ಭಕ್ತರು ಸಲ್ಲಿಸಿದ ಕಾಣಿಕೆ ಹಣ ಮತ್ತು ಅಮೂಲ್ಯ ವಸ್ತುಗಳ ನಿರ್ವಹಣೆಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪಗಳ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶ ಸರ್ಕಾರ ವಿಶೇಷ ತನಿಖಾ ತಂಡ ಅಂದರೆ SITಯನ್ನು ತನಿಖೆಗಾಗಿ ರಚಿಸಿತ್ತು. SIT ಈಗಾಗಲೇ ತೀವ್ರಗತಿಯಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದು ತನ್ನ ಮೊದಲ ಹಂತದ ವರದಿಯನ್ನು ಬಿಡುಗಡೆ ಮಾಡಿದೆ. ವಿವಿಧ ಮೂಲಗಳ ಪ್ರಕಾರ SIT ಟ್ರಸ್ಟ್ನ ಅಧಿಕಾರಿಗಳು, ದೇವಸ್ಥಾನದ ಆಡಳಿತ ಸಿಬ್ಬಂದಿ, ಕಾಣಿಕೆ ಹಣ ಎಣಿಕೆ ಮತ್ತು ದಾಖಲೆ ನಿರ್ವಹಣೆಗೆ ಸಂಬಂಧಿಸಿದವರನ್ನ ಪ್ರಶ್ನಿಸಿದ್ದಾರೆ. ಇನ್ನು ತನಿಖೆ ಒಂದು ಹಂತ ಮುಗಿದ ಬಳಿಕ ಟ್ರಸ್ಟ್ ಮತ್ತು ದೇವಸ್ಥಾನಕ್ಕೆ ಸಂಬಂಧಿಸಿದ ಕೆಲವು ಅಧಿಕಾರಿಗಳು ತನಿಖೆ ಪೂರ್ಣಗೊಳ್ಳುವವರೆಗೆ ಅಯೋಧ್ಯೆ ಬಿಟ್ಟು ಹೋಗಬಾರದು ಅಂತ SIT ಸೂಚಿಸಲಾಗಿದೆ. ಇದರ ನಡುವೆ RSS ಕೈವಾಡವಿದೆ ಎಂದು ಕೂಡ ಶಂಕಿಸಲಾಗಿದೆ. ವಿವಾದ ಹೇಗೆ ಆರಂಭವಾಯಿತು? ರಾಮ ಮಂದಿರಕ್ಕೆ ಭಕ್ತರು ನೀಡಿದ ಕಾಣಿಕೆ ಹಣದಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮ ನಡೆದಿದೆ ಎಂಬ ಆರೋಪಗಳು ಕೇಳಿಬಂದಿತ್ತು. ಅದರಲ್ಲಿ ಕೇವಲ ನಗದು ಕಾಣಿಕೆ ಅಷ್ಟೇ ಅಲ್ಲ, ಚಿನ್ನ, ಬೆಳ್ಳಿ, ವಜ್ರಾಭರಣಗಳಂತಹ ಅಮೂಲ್ಯ ಕಾಣಿಕೆಗಳ ಲೆಕ್ಕಪತ್ರ, ಅವುಗಳ ಸಂಗ್ರಹ, ಬ್ಯಾಂಕ್ ಠೇವಣಿ, ದಾಖಲೆಗಳ ಸರಿ ಹೊಂದಿಕೆ ಮತ್ತು ಹಣ ಎಣಿಕೆ ಪ್ರಕ್ರಿಯೆಯಲ್ಲಿಯೂ ಗಂಭೀರ ವ್ಯತ್ಯಾಸಗಳ ಬಗ್ಗೆ ದೂರುಗಳು ಕೇಳಿಬಂದಿದ್ವು. ಈ ಆರೋಪಗಳು ಸಾರ್ವಜನಿಕ ಚರ್ಚೆಗೆ ಬಂದ ನಂತರ ಉತ್ತರ ಪ್ರದೇಶ ಸರ್ಕಾರ ಜೂನ್ 13ರಂದು 3 ಸದಸ್ಯರನ್ನ ಒಳಗೊಂಡ SIT ತಂಡವನ್ನು ರಚನೆ ಮಾಡುತ್ತದೆ. ಈ SITಯಲ್ಲಿ ಆಡಳಿತ, ಪೊಲೀಸ್ ಮತ್ತು ಹಣಕಾಸು ಇಲಾಖೆಯ ಹಿರಿಯ ಅಧಿಕಾರಿಗಳನ್ನು ನೇಮಿಸಲಾಗುತ್ತದೆ. SIT ತನ್ನ ಪ್ರಾಥಮಿಕ ವರದಿಯನ್ನು 7 ದಿನಗಳಲ್ಲಿ, ಅಂತಿಮ ವರದಿ 15 ದಿನಗಳಲ್ಲಿ ಸಲ್ಲಿಸುವಂತೆ ಸೂಚನೆ ನೀಡಲಾಗಿತ್ತು. ಅದರಂತೆ ಪ್ರಾಥಮಿಕ ವರದಿಯನ್ನು SIT ಈಗ ಬಿಡುಗಡೆ ಮಾಡಿದೆ. ಅಯೋಧ್ಯೆ ಬಿಡಬೇಡಿ ಸೂಚನೆ. SIT ತನಿಖೆಯ ಮೊದಲ ಹಂತದ ಪ್ರಶ್ನೋತ್ತರಗಳ ನಂತರ ಟ್ರಸ್ಟ್ ಅಧಿಕಾರಿಗಳು, ದೇವಸ್ಥಾನದ ಕಾರ್ಯನಿರ್ವಹಣೆಗೆ ಸಂಬಂಧಿಸಿದವರು ಹಾಗೂ ವಿಚಾರಣೆಗೆ ಒಳಪಟ್ಟ ಕೆಲವರನ್ನ ತನಿಖೆ ಮುಗಿಯುವವರೆಗೂ ಅಯೋಧ್ಯೆಯನ್ನು ಬಿಟ್ಟು ಹೋಗಬಾರದು ಅಂತ ಸೂಚಿಸಲಾಗಿದೆ. ವಿಚಾರಣೆಗೆ ಒಳಪಟ್ಟವರನ್ನ ಮತ್ತೆ ಕರೆಯುವ ಸಾಧ್ಯತೆ ಇರಬಹುದು ಅಂತ ಹೇಳಿದೆ. ಕೆಲ ವರದಿಗಳ ಪ್ರಕಾರ 150 ಮಂದಿಯನ್ನು ಅನುಮಾನಾಸ್ಪದ ಅಂತ ಗುರುತಿಸಲಾಗಿದೆ ಮತ್ತು ಅವರಲ್ಲಿ ಸುಮಾರು 25 ಮಂದಿಯ ವಿರುದ್ಧ ಶಿಸ್ತು ಕ್ರಮಕ್ಕೆ ಶಿಫಾರಸು ಸಾಧ್ಯತೆ ಇದೆ ಅಂತ ಚರ್ಚೆಗಳು ನಡೀತಾ ಇವೆ. SIT ವರದಿಯಲ್ಲಿರುವ ಅಂಶಗಳು: ಮೊದಲನೇದಾಗಿ, ಹುಂಡಿಗಳಿಂದ ಹಣ ಹೊರತೆಗೆದದ್ದು, ಎಣಿಕೆ ಮಾಡಿದ್ದ ದಾಖಲೆ, ನಂತರ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿದ್ದರ ಬಗ್ಗೆ SIT ಅನುಮಾನವನ್ನು ವ್ಯಕ್ತಪಡಿಸಿದೆ. ಇದರ ಜೊತೆಗೆ ಹಣ ಎಣಿಕೆ ಮತ್ತು ಠೇವಣಿಯ ಸಂದರ್ಭದಲ್ಲಿ ಅನೇಕ ಲೋಪದೋಷಗಳು ಕಂಡುಬಂದಿವೆ. ಇನ್ನು ಎರಡನೇದಾಗಿ, ಚಿನ್ನ, ಬೆಳ್ಳಿ ಕಾಣಿಕೆಗಳು, ಆಭರಣಗಳ ದಾಖಲಾತಿ ಮತ್ತು ಅವುಗಳ ಸಂಗ್ರಹದ ಸರಿಹೊಂದುವಿಕೆಯನ್ನು ಪರಿಶೀಲಿಸಲಾಗಿದೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ, ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಇನ್ನು ಮೂರನೇದಾಗಿ, ಟ್ರಸ್ಟ್ಗೆ ಸಂಬಂಧಿಸಿದವರು, ಹಣ ಎಣಿಕೆ ನೋಡಿಕೊಳ್ಳುವವರು, ದೇವಸ್ಥಾನದ ಕಾರ್ಯನಿರ್ವಹಣಾ ಸಿಬ್ಬಂದಿ, ಬ್ಯಾಂಕ್ ವ್ಯವಹಾರವನ್ನು ನೋಡಿಕೊಳ್ಳುವವರು ಸೇರಿದಂತೆ ಅನೇಕ ಮಂದಿಯನ್ನು ಪ್ರಶ್ನೆ ಮಾಡಲಾಗಿದೆ. ಕೆಲವು ವರದಿಗಳಲ್ಲಿ ಚಂಪತ್ರಯ್ಯವರ ಆಪ್ತ ವಲಯದವರ ಹೆಸರುಗಳು ತನಿಖೆಯಲ್ಲಿ ಕೇಳಿಬಂದಿವೆ ಅಂತ ಹೇಳಲಾಗಿದೆ. ಇನ್ನು ನಾಲ್ಕನೇದಾಗಿ, ಟ್ರಸ್ಟ್ನ ಹಿರಿಯ ಸದಸ್ಯ ಡಾಕ್ಟರ್ ಅನಿಲ್ ಮಿಶ್ರಾ ಅವರನ್ನ ಹಣ ಎಣಿಕೆ ಮತ್ತು ಸಿಬ್ಬಂದಿ ನೇಮಕಾತಿ ಕುರಿತು SIT ಪ್ರಶ್ನೆ ಮಾಡಿದೆ. ಇತರ ಹಿರಿಯ ಪದಾಧಿಕಾರಿಗಳ ಹೆಸರುಗಳು ಕೂಡ ವರದಿಗಳಲ್ಲಿ ಉಲ್ಲೇಖವಾಗಿವೆ. ಇನ್ನು ಕೊನೆಯದಾಗಿ, SIT ಈಗ ಕೇವಲ ಕಾಣಿಕೆ ಹಣವನ್ನು ಮಾತ್ರವಲ್ಲ, ದೇವಸ್ಥಾನದ ಆಡಳಿತದ ಒಳರಚನೆಯ, ಸಿಬ್ಬಂದಿಯ ನೇಮಕಾತಿ ಮತ್ತು ಭದ್ರತಾ ಮೇಲ್ವಿಚಾರಣೆ, ದಾಖಲೆಯ ಸಂರಕ್ಷಣೆ ಮತ್ತು ಕೆಲವು ಖರೀದಿಗಳ ಮೇಲೂ ಗಮನ ಹರಿಸ್ತಾ ಇದೆ ಅಂತ SIT ಬಿಡುಗಡೆ ಮಾಡಿರುವ ಮೊದಲ ಹಂತದ ವರದಿ ಉಲ್ಲೇಖಿಸಿದೆ. ಕಾಣಿಕೆ ಎಣಿಕೆ ಕಾರ್ಯ ಹೇಗೆ ನಡೀತದೆ? ದೇವಸ್ಥಾನಕ್ಕೆ ಪ್ರತಿದಿನ ಸುಮಾರು 1 ಲಕ್ಷ ಭಕ್ತರು ಭೇಟಿ ನೀಡುತ್ತಿರೋದ್ರಿಂದ ಕಾಣಿಕೆ ಎಣಿಕೆಯನ್ನು 2 ಶಿಫ್ಟ್ಗಳಲ್ಲಿ ಮಾಡಲಾಗ್ತದೆ. ಅಂದರೆ ಬೆಳಗ್ಗೆ 8ರಿಂದ ಮಧ್ಯಾಹ್ನ 2ರವರೆಗೆ ಹಾಗೂ ಮಧ್ಯಾಹ್ನ 2ರಿಂದ ರಾತ್ರಿ 8ರವರೆಗೆ ಪ್ರತಿ ಶಿಫ್ಟ್ನಲ್ಲಿ ತಲಾ 20ರಂತೆ ನಗದು ಎಣಿಕೆದಾರರು ಕೆಲಸ ಮಾಡ್ತಾರೆ. ಪ್ರತಿದಿನ ಕಾಣಿಕೆಯ ಮೊತ್ತ ಅಂದಾಜು 8 ಲಕ್ಷ ರೂಪಾಯಿಯಿಂದ 13 ಲಕ್ಷ ರೂಪಾಯಿವರೆಗೆ ಇರ್ತದೆ. ಆದರೆ ಎಣಿಕೆ ಕೋಣೆಯಲ್ಲಿ ನಿಯೋಜನೆಗೊಂಡಿರುವ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಉದ್ಯೋಗಿಯೊಬ್ಬರು ಕೆಲವು ದಿನಗಳಲ್ಲಿ ಈ ಮೊತ್ತ 50 ಲಕ್ಷ ರೂಪಾಯಿಯಿಂದ 60 ಲಕ್ಷ ರೂಪಾಯಿವರೆಗೆ ತಲುಪ್ತದೆ ಅಂತ ಹೇಳಿರುವುದಾಗಿ ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಮಾಡಿದೆ.
ಕಾಣಿಕೆ ಹಣ ಎಣಿಕೆಯ ವ್ಯವಸ್ಥೆಯು ಉನ್ನತ ಸ್ಥಾನದಲ್ಲಿ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಮುಖ ಸದಸ್ಯರಾದ ಅನಿಲ್ ಮಿಶ್ರಾ ಇರ್ತಾರೆ. ಇವರು ಕಾಣಿಕೆ ಸಂಗ್ರಹಣೆ, ಎಣಿಕೆ ಮತ್ತು ನಿಧಿಯ ಬಳಕೆಯವರೆಗಿನ ಸಂಪೂರ್ಣ ಪ್ರಕ್ರಿಯೆ ಉಸ್ತುವಾರಿಯನ್ನು ಹೊತ್ತಿರ್ತಾರೆ. ಕಾಣಿಕೆ ಎಣಿಕೆ ಮಾಡುವಾಗ ಹಾಲ್ಗೆ ಹೊಂದಿಕೊಂಡಿರುವ ಕಚೇರಿಯಿಂದಲೇ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಎಣಿಕೆ ಪ್ರಕ್ರಿಯೆಯನ್ನು ನೇರವಾಗಿ ಮೇಲ್ವಿಚಾರಣೆ ಮಾಡುವ ಅಧಿಕಾರಿಯೇ ಸುಭಾಷ್ ಶ್ರೀವಾಸ್ತವ. ಇವರು ಬ್ಯಾಂಕ್ನ ನಿವೃತ್ತ ಅಧಿಕಾರಿಯಾಗಿದ್ದು ಅನಿಲ್ ಮಿಶ್ರಾ ಅವರ ಕೈ ಕೆಳಗೆ ಕೆಲಸ ಮಾಡ್ತಾರೆ. ಪ್ರತಿ ಶಿಫ್ಟ್ಗೆ ಬೇರೆ ಬೇರೆ ಇನ್ಚಾರ್ಜ್ಗಳಿದ್ದು ಇವರು ಶ್ರೀವಾಸ್ತವ ಅವರ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಾರೆ. ಅಂತಿಮವಾಗಿ ಪ್ರತಿ 4 ರಿಂದ 5 ಜನ ಎಣಿಕೆದಾರರಿಗೆ ಒಬ್ಬ ಮೇಲ್ವಿಚಾರಕರಿರ್ತಾರೆ. ಇನ್ನು ಈ ಪ್ರಕ್ರಿಯೆಯಲ್ಲಿ ತೊಡಗಿರುವ ಎಲ್ಲ ಉದ್ಯೋಗಿಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ SBIನ ಸಿಬ್ಬಂದಿಯಾಗಿರ್ತಾರೆ. ಇವರನ್ನ ಬ್ಯಾಂಕ್ನಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಪಡೆಯಲಾಗಿದ್ದು ಹೆಚ್ಚಾಗಿ ಟ್ರಸ್ಟ್ ಅಧಿಕಾರಿಗಳೇ ಇವರನ್ನ ಆಯ್ಕೆ ಮಾಡ್ತಾರೆ. ಇವರಲ್ಲಿ ಕೆಲವರು ಟ್ರಸ್ಟ್ ಸದಸ್ಯರು ಹಾಗೂ ಕೆಲವರು RSS ಮುಖಂಡರೊಂದಿಗೆ ಸಂಪರ್ಕವನ್ನು ಹೊಂದಿದ್ದವರಾಗಿದ್ದಾರೆ. ಕಾಣಿಕೆ ಡಬ್ಬಿಗಳು ತುಂಬಿದ ತಕ್ಷಣವೇ ಅವುಗಳನ್ನು ಖಾಲಿ ಮಾಡಲಾಗ್ತದೆ. ಈ ಕೆಲಸ ಮಾಡುವಾಗ ಟ್ರಸ್ಟ್ ಸಿಬ್ಬಂದಿ ಮತ್ತು SBI ಉದ್ಯೋಗಿ ಸೇರಿದಂತೆ ಕನಿಷ್ಠ 4 ಉಪಸ್ಥಿತರಿರಬೇಕು. ಕಾಣಿಕೆ ಹಣವನ್ನು ಕಬ್ಬಿಣದ ಪೆಟ್ಟಿಗೆಗಳಿಗೆ ವರ್ಗಾಯಿಸಿ ಬೀಗ ಹಾಕಿ ನೂಕುವ ಗಾಡಿಗಳಲ್ಲಿ ಎಣಿಕೆ ಕೋಣೆಗೆ ಕೊಂಡೊಯ್ಯಲಾಗ್ತದೆ. ಈ ಇಡೀ ಚಲನವಲನವನ್ನು CCTV ಕ್ಯಾಮೆರಾಗಳ ಮೂಲಕ ಕಣ್ಗಾವಲಿನಲ್ಲಿ ನಡೀತದೆ. ಎಣಿಕೆ ಕೇಂದ್ರದಲ್ಲಿ ಬ್ಯಾಂಕ್ ನೋಟುಗಳು, ನಾಣ್ಯಗಳು ಹಾಗೂ ಭಕ್ತರು ಅರ್ಪಿಸಿದ ಚಿನ್ನಾಭರಣಗಳಂತಹ ಇತರ ವಸ್ತುಗಳನ್ನು ಪ್ರತ್ಯೇಕ ಮಾಡಲಾಗ್ತದೆ. ನಂತರ ಅವುಗಳನ್ನು ಹಾಲ್ನಾದ್ಯಂತ ಇರುವ ವಿವಿಧ ಕೌಂಟರ್ಗಳಲ್ಲಿ ಕುಳಿತಿರುವ ಎಣಿಕೆದಾರರಿಗೆ ಹಂಚಲಾಗ್ತದೆ. ಸಿಬ್ಬಂದಿ ಕೇವಲ ಶೌಚಾಲಯ ಮತ್ತು ಊಟದ ವಿರಾಮಕ್ಕೆ ಮಾತ್ರ ಎಣಿಕೆ ಕೋಣೆಯಿಂದ ಹೊರಗೆ ಹೋಗ್ಬೋದು. ಇದಕ್ಕಾಗಿ ಹಾಲ್ನ ಹೊರಗಡೆಯೇ ವ್ಯವಸ್ಥೆ ಮಾಡಲಾಗಿರ್ತದೆ. ತಮ್ಮ ಶಿಫ್ಟ್ ಮುಗಿಯುವವರೆಗೂ ಯಾರೂ ಕೂಡ ಕಟ್ಟಡದಿಂದ ಹೊರಗೆ ಹೋಗುವಂತಿಲ್ಲ. ಎಣಿಕೆ ಪೂರ್ಣಗೊಂಡ ನಂತರ ನಗದು ಹಣವನ್ನು ಮತ್ತೊಮ್ಮೆ ಬ್ಯಾಂಕ್ ಕಂಟೈನರ್ ಅಥವಾ ಪೆಟ್ಟಿಗೆಗಳಲ್ಲಿ ತುಂಬಿಸಿ ಮೇಲ್ವಿಚಾರಣೆಯಲ್ಲಿ ಸೀಲ್ ಮಾಡಲಾಗ್ತದೆ. ಬಳಿಕ ಹಣವನ್ನು ಪ್ರತಿದಿನ ಬೆಳಗ್ಗೆ SBI ಶಾಖೆಗೆ ಸಾಗಿಸಲಾಗ್ತದೆ. ಬ್ಯಾಂಕ್ ತನ್ನದೇ ಆದ ಪರಿಶೀಲನೆ ಪೂರ್ಣಗೊಳಿಸಿದ ನಂತರ ಈ ನಗದನ್ನು ಟ್ರಸ್ಟ್ನ ನಿಗದಿತ ಕಾಣಿಕೆ ಖಾತೆಗೆ ಜಮಾ ಮಾಡಲಾಗ್ತದೆ. ಜಮೆಯಾದ ಮೊತ್ತದ ಬಗ್ಗೆ SBI ಟ್ರಸ್ಟ್ಗೆ ಮಾಹಿತಿ ನೀಡುವುದಲ್ಲದೆ ಖಾತೆಯ ದಾಖಲೆಗಳನ್ನು ನವೀಕರಿಸುತ್ತದೆ. ಎಣಿಕೆ ಕೇಂದ್ರದ ಸಿಬ್ಬಂದಿ ಮಾತ್ರವಲ್ಲದೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಭದ್ರತಾ ಸಿಬ್ಬಂದಿ, ಅಡುಗೆಯವರು, ಸ್ವಚ್ಛತಾ ಸಿಬ್ಬಂದಿ ಸೇರಿದಂತೆ ಸಾವಿರಾರು ಜನರನ್ನು ಕೆಲಸಕ್ಕೆ ನಿಯೋಜಿಸಿಕೊಂಡಿರ್ತಾರೆ. ಈ ಸಿಬ್ಬಂದಿಗಳಲ್ಲಿ ಸುಮಾರು 40 ಜನ ನಿವೃತ್ತ ಸೇನಾ ಸಿಬ್ಬಂದಿಯೂ ಸೇರಿರ್ತಾರೆ. RSSಗೆ ಸಂಬಂಧವಿದೆಯೇ? ಈ ಗಂಭೀರ ಆರೋಪಗಳು ಸಂಸ್ಥೆಯ ಘನತೆಗೆ ಧಕ್ಕೆ ತರುತ್ತಿರುವುದರ ಬಗ್ಗೆ RSS ವಲಯದಲ್ಲಿ ಆತಂಕ ಮೂಡಿದೆ ಅಂತ ಮೂಲಗಳು ಒಪ್ಪಿಕೊಂಡಿವೆ. ವಿಶ್ವ ಹಿಂದೂ ಪರಿಷತ್ನ ಉಪಾಧ್ಯಕ್ಷ ಹಾಗೂ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಮತ್ತು RSSನ ಮಾಜಿ ಪ್ರಾಂತ ಪ್ರಚಾರಕ ಗೋಪಾಲ್ ರಾವ್ ಅವರ ಪಾತ್ರದ ಮೇಲೆ ಈಗ ಸಂಶಯದ ನೆರಳು ಬಿದ್ದಿದೆ. ಟ್ರಸ್ಟ್ನ ಭೂ ವ್ಯವಹಾರಗಳಿಗೆ ಸಂಬಂಧಿಸಿದ ವಿವಾದಗಳ ನಂತರ ಗೋಪಾಲ್ ರಾವ್ ಅವರನ್ನು ಅಯೋಧ್ಯೆಗೆ ಕರೆತರಲಾಗಿತ್ತು. ಅವರು ದರ್ಶನ ವ್ಯವಸ್ಥೆಯಂತಹ ದೈನಂದಿನ ಚಟುವಟಿಕೆಗಳ ಉಸ್ತುವಾರಿಯನ್ನು ಹೊತ್ತಿರ್ತಾರೆ. ಹಣಕಾಸಿನ ವ್ಯವಹಾರಗಳಲ್ಲಿ ನೇರವಾಗಿ ತೊಡಗಿಸಿಕೊಂಡಿರುವ ಅನಿಲ್ ಮಿಶ್ರಾ ಮತ್ತು ಸುಭಾಷ್ ಶ್ರೀವಾಸ್ತವ ಅವರಿಗೂ RSS ಸಂಪರ್ಕವಿದೆ. ಹೋಮಿಯೋಪತಿ ವೈದ್ಯರಾಗಿರುವ ಮಿಶ್ರಾ ಅವರು ಹಲವು ವರ್ಷಗಳಿಂದ ಅವಧ್ ಪ್ರಾಂತ್ಯದ RSS ಪ್ರಾಂತ ಕಾರ್ಯವಾಹಕರಾಗಿದ್ದಾರೆ. ಶ್ರೀವಾಸ್ತವ ಅವರು ಅಯೋಧ್ಯೆಯ ಆಚಾರ್ಯ ನಗರದ ಪ್ರದೇಶದ ಹಿರಿಯ RSS ಸರಸಂಘ ಚಾಲಕರಾಗಿದ್ದಾರೆ. ಮಂದಿರದ ದೈನಂದಿನ ಚಟುವಟಿಕೆಗಳ ಒಟ್ಟಾರೆ ಉಸ್ತುವಾರಿ ಹೊತ್ತಿರುವ ಚಂಪತ್ ರಾಯ್ ಅವರು ದೇವಸ್ಥಾನಕ್ಕೆ ಸಂಬಂಧಿಸಿದ ಅತ್ಯಂತ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದು ಬಹುತೇಕ ಎಲ್ಲ ನೇಮಕಾತಿಗಳಲ್ಲಿ ಇವರ ನಿರ್ಧಾರವೇ ಪ್ರಮುಖವಾಗಿರ್ತದೆ. RSSನ ಸಹ ಕಾರ್ಯವಾಹ ಕೃಷ್ಣ ಗೋಪಾಲ್ ಮತ್ತು ಮಾಜಿ ಸಹ ಕಾರ್ಯವಾಹ ಭಯ್ಯಾಜಿ ಜೋಶಿ ಅವರಂತಹ ಇತರ RSS ನಾಯಕರು ಇಲ್ಲಿಗೆ ಭೇಟಿ ನೀಡಿ ಸಮನ್ವಯ ನಡೆಸ್ತಾರಾದರೂ ಅವರ ಪಾತ್ರ ಹೆಚ್ಚಾಗಿ ಸಲಹೆ ನೀಡುವ ಮಟ್ಟಕ್ಕೆ ಸೀಮಿತವಾಗಿದೆ. SIT ತನಿಖೆಯಲ್ಲಿಯೂ RSS ಜೊತೆ ನಂಟನ್ನು ಹೊಂದಿರುವ ಚಂಪತ್ ರಾಯ್, ಅನಿಲ್ ಮಿಶ್ರಾ, ನೃಪೇಂದ್ರ ಮಿಶ್ರಾ ಅವರ ಹೆಸರು ಪ್ರಮುಖವಾಗಿ ಕೇಳಿಬಂದಿದೆ. ಈ ಚಂಪತ್ ರಾಯ್ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿದ್ದು ದೇವಸ್ಥಾನಕ್ಕೆ ಸಂಬಂಧಿಸಿದ ಆಡಳಿತಾತ್ಮಕ ಮತ್ತು ಸಂಘಟನಾ ವಿಚಾರಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ವಿಪಕ್ಷಗಳ ಆರೋಪ. ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಈ ವಿಚಾರದಲ್ಲಿ ಅತ್ಯಂತ ಆಕ್ರಮಣಕಾರಿಯಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷವು ಈ ಪ್ರಕರಣದಲ್ಲಿ ಹೈಕೋರ್ಟ್ ನ್ಯಾಯಾಧೀಶರ ಮೇಲ್ವಿಚಾರಣೆಯಲ್ಲಿ ತನಿಖೆ ನಡೆಸಬೇಕೆಂದು ಒತ್ತಾಯ ಮಾಡಿದೆ. SIT ತನಿಖೆಯ ವಿಶ್ವಾಸಾರ್ಹತೆ, ಅದರ ಸ್ವಾಯತ್ತತೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದೆ. SIT ನಿಜವಾಗಿಯೂ ದೊಡ್ಡ ಮೀನುಗಳವರೆಗೂ ಹೋಗ್ತದೆಯೇ ಎಂಬ ಪ್ರಶ್ನೆಗಳನ್ನು ಕಾಂಗ್ರೆಸ್ ಎತ್ತಿದೆ. ಇನ್ನು ಆಮ್ ಆದ್ಮಿ ಪಕ್ಷದ ಸಂಜಯ್ ಸಿಂಗ್ ಅವರು ಚಂಪತ್ ರಾಯ್ ವಿರುದ್ಧ ದೂರು ನೀಡಿ FIR ದಾಖಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರವು
ಲಕ್ಷಾಂತರ ಭಕ್ತರ ಭಾವನೆಯ ಪ್ರತೀಕ. ಆದರೆ ಅದೇ ಕಾರಣಕ್ಕೆ ಅದರ ಹಣಕಾಸು ನಿರ್ವಹಣೆ ಸಾಮಾನ್ಯ ದೇವಸ್ಥಾನಕ್ಕಿಂತಲೂ ಹೆಚ್ಚು ಪಾರದರ್ಶಕವಾಗಿರಬೇಕು, ನಿಖರ ಮತ್ತು ಸಾರ್ವಜನಿಕ ಪರಿಶೀಲನೆಗೆ ಅನುಕೂಲವಾಗಿರಬೇಕು. ರಾಮ ಮಂದಿರದ ವಿವಾದವು ಈಗ ಕೇವಲ ಧಾರ್ಮಿಕ ಅಥವಾ ರಾಜಕೀಯ ಪ್ರಶ್ನೆಯಾಗಿ ಉಳಿದಿಲ್ಲ. ಅದು ಭಕ್ತಿ ಮತ್ತು ಭ್ರಷ್ಟಾಚಾರ ಒಂದೇ ವೇದಿಕೆಯಲ್ಲಿ ಮುಖಾಮುಖಿಯಾಗಿರುವಾಗ ರಾಜ್ಯ ಮತ್ತು ಸಂಸ್ಥೆಗಳು ಸತ್ಯವನ್ನು ಹೇಗೆ ಹುಡುಕ್ತವೆ ಎಂಬ ಪ್ರಶ್ನೆಯನ್ನು ಹುಟ್ಟಾಗ್ತಾ ಇದೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ iDina.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು iDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.